ಸ್ತೋತ್ರ. యేసయ్య ಪರಿಶುದ್ಧನು ನಿಮ್ಮನ್ನು ಕೂಡ ಪರಿಶುದ್ಧವಾಗಿ ಮಾರ್ಪಡಿಸಬೇಕಂತ ದೇವರ ಕೃಪೆ, ದೇವರ ದಯೆ, ದೇವರ ಕನಿಕರ ತೋರಿಸ್ತಾ ಇದ್ದಾನೆ. ನಾವು ಏಸಪ್ಪನ ಮಾತು ಕೇಳೋಣ, ಏಸಪ್ಪನಾಗಿ ನಾವು ಜೀವಿಸೋಣ. ಯಾಕೆಂದರೆ ಯೇಸು ಸ್ವಾಮಿ ನಮಗೋಸ್ಕರ ಪ್ರಾಣ ಕೊಟ್ಟಿದ್ದಾರೆ. ಇಲ್ಲಿ ಲೂಕ ಸುವಾರ್ತೆ 4ನೇ ಅಧ್ಯಾಯ 4ನೇ ವಚನ ನಾವು ಓದ್ಕೊಂಡ್ರೆ 3 ಒಂದು ಸಲ ಓದೋಣ. ನೀನು ದೇವರ ಮಗನಾಗಿದ್ದರೆ ಈ ಕಲ್ಲುಗಳನ್ನು ರೊಟ್ಟಿಗಳಾಗುವಂತೆ ಇದಕ್ಕೆ ಅಪ್ಪಣೆ ಕೊಡು. ನೀನು ದೇವರ ಮಗನು ಆಗಿದ್ದರೆ, ಇದೇ ಸೈತಾನನ ತಂತ್ರ. ಸೈತಾನನ ತಂತ್ರ ಏನಂದರೆ, ನೀನು ಒರಿಜಿನಲ್ ಆಗಿದ್ದರೆ ಅವನು ಡೂಪ್ಲಿಕೇಟ್, ಕಳ್ಳ, ಕದ್ದುವುದಕ್ಕೂ, ಕೊಯ್ಯುವುದಕ್ಕೂ, ಮೋಸ ಮಾಡುವುದಕ್ಕೂ, ಪ್ರಾಣ ತೆಗೆಯುವುದಕ್ಕೂ, ನರಕಕ್ಕೆ ಎಳ್ಕೊಂಡು ಹೋಗೋದಕ್ಕೂ ಅವನು ಎಷ್ಟು ತಂತ್ರ ಮಾಡ್ತಾನಂದರೆ ಅವನು ಡೂಪ್ಲಿಕೇಟ್. ಅವನು ಈಗ ದೇವರ ಮಗನಾಗಿದ್ದರೆ ಈ ರೊಟ್ಟೆಗಳನ್ನಾಗಿ ಮಾಡು. ಯಾಕೆ ಅಶುದ್ಧ ಕೆಲಸ ಮಾಡ್ತಾನೆ ದೇವರು? ಆ ಕಲ್ಲುಗಳನ್ನು ರೊಟ್ಟಿಗೆ ಯಾಕೆ ಮಾಡಬೇಕು? ಅವರು ಉಪವಾಸವಿದ್ದಾರೆ, ಅವ್ರಿಗೊಂದು ಗೋಲ್ ಇದೆ. ಏಸಪ್ಪನಿಗೊಂದು ಗೋಲ್ ಇದ್ದರೆ ಆ ಗೋಲನ್ನು ನಡೆಸಬೇಕಂದ್ರೆ ಉಪವಾಸ ಮಾಡಬೇಕು. ಉಪವಾಸ ಮಾಡಿ ದೇವರ ಶಕ್ತಿಯನ್ನು ಪಡೆಯಬೇಕು. ಆತ್ಮ ಬಲ ಹೊಂದಬೇಕು. ಆತ್ಮ ಬಲ ಹೊಂದಿದಾಗ ದೇವರ ಶಾಂತಿ, ದೀರ್ಘ ಶಾಂತಿ ಬರಬೇಕು. ಸುಮ್ಮನೆ ಬಲಗಡೆಯಲ್ಲಿ ಕೂತ್ಕೋಬೇಕು. ದೇವರ ಕೆಲಸ ಮಾಡ್ತಾನೆ. ದೇವರ ಪಾದಗಳಿಗೆ ಸೈತಾನನು ಬರುವಾಗೆ ಮಾಡೋದಕ್ಕೆ ಭೂಮಿ ಮೇಲೆ ಮನುಷ್ಯ ಕುಮಾರನಾಗಿ ಬಂದ యేసయ్ಯ ಒಂದು ಆಲೋಚನೆ ಇದೆ. ಸುಮ್ಮನೆ ದಿನ ಆ ಕಡೆ ಈ ಕಡೆ ತಿರುಗುತ್ತಾ ಸೈತಾನು ಎಲ್ಲರನ್ನ ಮನಸ್ಸುಗಳನ್ನು ಕೆಡಿಸುತ್ತಾ ಅವರಿಗೆ ಅದು ಕೊಡ್ತಾನಂತ ಇದು ಕೊಡ್ತಾನಂತ ಹೇಳಿ ಅವರನ್ನು ನೀಚ ಕೃತ್ಯಗಳಿಗೆ ದಾಸರಾಗಿ ಮಾಡಿ, ಪಾಪಕ್ಕೆ ದಾಸರಾಗಿ ಮಾಡುವುದು ಸೈತಾನನ ತಂತ್ರ. ಈಗ ಯೇಸು ಕ್ರಿಸ್ತನ ಸಂಗಡ ಏನು ಹೇಳ್ತಾ ಇದ್ದಾನಂದರೆ, ನೀನು ಮನುಷ್ಯ ಕುಮಾರನು ಆಗಿದ್ರೆ, ನೀನು ಒಳ್ಳೆ ಉದ್ಯೋಗ ಮಾಡಿದರೆ, ಅವನು ಒಳ್ಳೇದ ಮಾಡ್ತಾ ಇದ್ದಾನೆ, ಅವನು ಕೆಡಿಸ್ಬೇಕಂತ ಅವನು ಕೆಡಿಸ್ಬೇಕು, ಅವನು ಬದಲಾಯಿಸಬೇಕು, ಅವನು ನಾಶನ ಮಾಡಬೇಕು ಅಂತ ಇವನು ಸೈತಾನ ಅಂತ. ಈಗ ಎಷ್ಟೋ ಪರೀಕ್ಷೆಗಳು ಗೆದ್ದಿದ್ದಾರೆ ಯೇಸು ಕ್ರಿಸ್ತನು. ಇಲ್ಲಿ ಎಷ್ಟೋ ಪರೀಕ್ಷೆಗಳನ್ನು ಗೆದ್ದುವುದಕ್ಕೆ ನಾಯಕತ್ವದಲ್ಲಿ ಎಚ್ಚರಿಕೆ, ಆ ಎಚ್ಚರಿಕೆಯನ್ನು ಗಮನಿಸಬೇಕು, ಗ್ರಹಿಕೆ ಬೇಕು. ಸಂದೇಶ ಕೇಳಿ ನಮ್ಮ ಜೀವಿತವನ್ನು ವಾಕ್ಯಾನುಸಾರವಾಗಿ ನಡೆಸ್ಕೋಬೇಕು. ನಾವು ಏನೋ ಕೇಳಿದಾವೆ ಬಿಟ್ಟು ಹೋಗ್ಬಿಟ್ಟಿದ್ದೀವಿ ಅಂದ್ರೆ 4ನೇ ಅಧ್ಯಾಯ ಎಲ್ಲ ಓದಿದ್ರೆ ನಿನಗೆ ಏನು ಹೇಳುತ್ತೆ? 4ನೇ ಅಧ್ಯಾಯ ಅಪವಾದಿಯನ್ನು ಜಯಿಸ್ತಾನೆ. ನೀನು ಜಯಿಸಬೇಕು, ಮೊಣಕಾಲು ಊರಬೇಕು, ಪ್ರಾರ್ಥನೆ ಮಾಡಬೇಕು, ಸೈತಾನನನ್ನು ಎದುರಿಸಬೇಕು. ದೇವರ ಚಿತ್ತ ಎಷ್ಟೋ ಕಾರ್ಯಗಳು ಮಾಡಬೇಕು ಅಂತ. ನೀನು ದೇವರ ಮಗನಾದರೆ ಈ ರೊಟ್ಟಿಗಳಾಗುವಂತೆ ಮಾಡು. ಏನಿದು ಗೋಲ್? ಆ ರೊಟ್ಟೆ ಮಾಡ್ಕೊಂಡು ತಿನ್ನೋದಕ್ಕೆ ಯಾಕೆ? ಒಂದು ಗುರಿ ಗಮ್ಯ ಇದೆ. ಆ ಗುರಿ ಗಮ್ಯದಲ್ಲಿ ಯೇಸು ಕ್ರಿಸ್ತನು ಕೊನೆ ಸಾಗ್ತಾ ಇದ್ದಾನೆ. ಹಂಗ ಮುಂದಕ್ಕೆ ನಡೆಯುವಾಗ ನೋಡ್ರಿ, ಅಲ್ಲಿ ಸೈತಾನನನ್ನು ಎದುರಿಸೋದು ನಾಯಕತ್ವನ ಲಕ್ಷಣೆ. ನಾಯಕತ್ವ ಹೇಗೆ ಬರುತ್ತೆ? ಅಪವಾದಿಯನ್ನು ಎದುರಿಸಬೇಕು. ಅಪವಾದಿಯನ್ನು ಎದುರಿಸಿದರೆ ನಾಯಕತ್ವನ ಲಕ್ಷಣ. ಇಲ್ಲ ಅವನ ಸಂಗಡ ರಾಜಿ ಮಾಡಿಕೊಂಡು ಎಲ್ಲ ಅವನಿಗೆ ದಾಸನಾಗಿ ಅವನ ಸೀಕ್ರೆಟ್ಗಳನ್ನೆಲ್ಲ ನೀನು ಅವಲಂಬಿಸಿ. ಈಗ ಯಾರು ಮಾಡಿದ್ದಾರೆ? ಸೌಲು ಮಾಡಿದಂತಾನೆ. ಸೌಲು ಅದನ್ನೇ ಮಾಡಿದ್ದಾನೆ, ಅದನ್ನೇ ಅವಲಂಬಿಸಿದ್ದಾನೆ. ಆಗಾಗ ರಾಜನನ್ನು ಕರ್ಕೊಂಬಂದು
ಬಂಧಿಸಿ ಅವನನ್ನೇನು ಮಾಡ್ತಾನೆ, ಪೂಜೆ ಮಾಡ್ತಾನೆ. ಇದು ಒಳ್ಳೇದಲ್ಲ. ಯಾಕೆಂದರೆ ಅವನಿಗೆ ಅವನು ಎಲ್ಲಿಡಬೇಕು ಅಲ್ಲೇ ಇಡಬೇಕು. ಸಮಯಲ್ಲಿ ಬಂದ ಒಂದು ಹೆಟ್ ಆಡ್ಬಿಟ್ಟು ಹಾಕ್ಬಿಟ್ಟ. ಯಾಕೆಂದರೆ ರೋಷದಿಂದ ಸಮಯಲ್ನಿದ್ದಾನೆ. ದೇವರು ಹೇಳಿದ ಮಾತು ಕೇಳ್ತಾನೆ ಸಮಯಲು. ಫಿಲಿಪ್ಪರೆಲ್ಲರನ್ನ ಸಂಹರಿಸಿಬಿಟ್ಟ. ಪ್ರಾರ್ಥನೆ ಮಾಡಿದರೆ ಅಪ್ಪ ಒಂದು ವರ್ಷದ ಕುರಿಮರಿಯನ್ನು, ಎಳೆ ಕುರಿಮರಿಯನ್ನು ಧೂಪ ನೈವೇದ್ಯಗಳನ್ನು ಹಾಕಿ ಅಲ್ಲಿ ಏನು ಮಾಡಿದಾನಂದರೆ, ಒಂದು ವರ್ಷ ಮಳೆ ಬಂದು ಇಂತಿಂಥ ಗಡ್ಡೆಗಳು, ಮಂಚು ಗಡ್ಡೆಗಳು ಬಿದ್ದು ಅವರೆಲ್ಲ ಸೋತೋಗ್ಬಿಟ್ರು. ಇನ್ನು ಯಾವಾಗಲೂ ಅವ್ರ ಮೇಲೆ ಬಂದಿಲ್ಲ. ಸಮಯೇಲನು ಮಾಡಿದ ಕೆಲಸ. ಈಗ ನೀನು ದೇವರ ಮಗನಾದರೆ, ಡೂಪ್ಲಿಕೇಟ್ ಎಲ್ಲ ಹೇಳ್ತಾ ಇದ್ದಾನೆ. ದೇವರ ಕೃಪೆ ನಿನಗಿದ್ರೆ, ಕೃಪಾವರಿಗಳು ನಿನಗಿದ್ರೆ, ನೀನು ದೇವರ ಮಗನಾದರೆ, ದೇವರ ಮಗನೇನ ನೀನು? ದೇವರು ನಿನ್ನ ಮಾತು ಕೇಳ್ತಾನ? ನಿನಗೆ ಉತ್ತರ ಬಂದಿದೆಯಾ? ಸದುತ್ತರ ಬಂದಿದೆಯಾ ದೇವರ ಕಡೆಯಿಂದ? ನಿನ್ನ ಹತ್ರ ದೂತರಿದ್ದಾರ? ಎಲ್ಲ ಒಂದೊಂದು ಸ್ಟೆಪ್ನಲ್ಲಿ ಇವನು ಮಾಡೋದು ತಂತ್ರಗಳು ಅನೇಕ ಮಂದಿಯನ್ನು ಅವರ ದಾಸರಾಗಿ ಮಾಡಿಕೊಂಡು ಬದಲಾಯಿಸಿಬಿಟ್ಟಿದ್ದಾನೆ. ಎಲ್ಲ ರಾಷ್ಟ್ರಗಳನ್ನು, ರಾಜ್ಯಗಳನ್ನು, ಪ್ರಪಂಚವನ್ನೇ ಬದಲಾಯಿಸಿಬಿಟ್ಟಿದ್ದಾನೆ. ಶರೀರಕ್ಕೆ ಪ್ರೇಯಸಿ ಕೊಟ್ಟುಬಿಟ್ಟಿದ್ದಾನೆ. ಎಲ್ಲ ಪಾಪ ಹರಡಿಬಿಟ್ಟಿದೆ. ವೈರಸ್ ಹರಡಿದಾಗೆ ಹರಡಿಬಿಟ್ಟಿದೆ ಅವನ ರಾಜ್ಯದಲ್ಲಿ. ಆಗ ಯೇಸು ಕ್ರಿಸ್ತನು ಬಂದು 12 ಮಂದಿ ಶಿಷ್ಯರನ್ನು ಒಟ್ಟಾಗಿ ಮಾಡಿ ಅಲ್ಲಿಂದ ಅವರಿಗೆ ಬಲ ಕೊಟ್ಟು, ಸಭೆ ಕೊಟ್ಟು, ಸಭೆಯಲ್ಲಿ ಕೂಡ ರಾಜಿ ಆಗ್ಬಿಡ್ತಾ ಇದ್ದಾರೆ. ನನಗೆಷ್ಟು ನಿನಗೆಷ್ಟು. ಹಂಗೆ ಸಭೆಯಲ್ಲಿ ರಾಜ ಆದರೆ ಆತ್ಮಗಳ ರಕ್ಷಿಸುವುದಿಲ್ಲ, ಸ್ವಸ್ಥತೆ ಮಾಡುವುದಿಲ್ಲ. ನಿಮ್ಮೆಲ್ಲರಿಗೆ ಸ್ವಸ್ಥತೆ ಆಗುತ್ತೆ, ಇಲ್ಲಿ ಕೈ ಇಟ್ಕೊಳ್ರಿ ಅಂತಾರೆ. ನಿಮಗೆಲ್ಲ ರಕ್ಷಣೆ ಬಂದ್ಬಿಡುತ್ತೆ, ಆಳವಾದ ನಿಮಗೆ ಅಭಿಷೇಕ ಬರುತ್ತೆ ಅಂತಂದು ಹೇಳ್ತಾರೆ. ಯಾಕೆ? ಅವನು ಕೊಟ್ಟ ಸಂಗಡ ರಾಜಿ ಆಗ್ಬಿಡ್ತಾರೆ. ರಾಜಿ ಆಗಬಾರ್ದು, ಪೌರುಷವಾಗಿರಬೇಕು, ರೋಷವಾಗಿ ಕೆಲಸ ಮಾಡಬೇಕು. ದೇವರ ಮಗನಾದರೆ ಈ ರೊಟ್ಟಿಗಳನ್ನಾಗಿ ಮಾಡು, ತಿನ್ನು, ನಿನ್ನ ಗೋಲ್ ಹಾಳು ಮಾಡ್ಕೊ, ನಿನ್ನ ನಾಶನವಾಗು ಅಂತ ಇಲ್ಲಿ ತಂತ್ರ ಮಾಡ್ತಾನೆಲ್ಲ. ಎಲ್ಲ ಇದೇ ಹಾಳು ಮಾಡೋದು ಸೈತಾನನ ತಂತ್ರ. ಅದನ್ನು ಗ್ರಹಿಸಬೇಕು. ನಾಯಕರು ಗ್ರಹಿಸಬೇಕು, ಅಪೋಸ್ತರು ಗ್ರಹಿಸಬೇಕು, ಬೋಧಕರು ಗ್ರಹಿಸಬೇಕು. ಅವನು ಹೇಳೋದೆಲ್ಲ ಕೂಡ ಗ್ರಹಿಸಿ, ಏನು ಹೋಗ್ತೀಯಲ್ಲ ನೀನು, ಮುಂಚೆ ಖಾಲಿ ಮಾಡು, ಸ್ವಲ್ಪ ಹೊತ್ತಿಗೆ ಬರ್ತಾನೆ ಮತ್ತೆ. ಅವನ ಕೆಲಸ ಅವನು ಮಾಡ್ತಾನೆ. ಏನೇನು ಹೋಗ್ಬಿಡು ಸುಮ್ಮನೆ ಅಂತ ನಾವು ಅಪವಾದಿಯನ್ನು ಎದುರಿಸಿರಿ, ಅವನು ಹೋಗ್ಬಿಡ್ತಾನೆ. ಪ್ರಾರ್ಥನೆ ಮಾಡ್ಕೊಳ್ಳಿ. ತಂದೆ ಸ್ತೋತ್ರ, ಕರ್ತನೆ ಸ್ತೋತ್ರ. ಅಪ್ಪ, ನಮ್ಮನ್ನು ಬಲಗೊಳಿಸಿದೀಯಾ, ಸ್ಥಿರಗೊಳಿಸಿದೀಯಾ, ಕೃಪಾವರಗಳಿಂದ ತುಂಬಿಸಿದೀಯಾ ತಂದೆ. ನಿನಗೆ ಸ್ತೋತ್ರ. ಆಳವಾದ ಆತ್ಮೀಯ ಸಂಗತಿಗಳನ್ನು ನಮಗೆ ಹೇಳಿದೀಯ ತಂದೆ. ನಮ್ಮನ್ನು ಬಲಪಡಿಸಿದೀಯ ತಂದೆ. ಸ್ತೋತ್ರ ಏಸಪ್ಪ. ದೇವರ ಮಗಳಾದರೆ ಅಂತ ಮೊದಲಾಗ್ತಾನೆಪ್ಪ. ಎಲ್ಲ ಹೀಗೆ ಮಾಡ್ತಾನೆಪ್ಪ. ಎಲ್ಲ ಹೀಗೆ ಮಾಡಿ ಎಲ್ಲರನ್ನು ಹಾಳು ಮಾಡಿದಾನಪ್ಪ. ಅಪ್ಪ, ನಿನ್ನ ಅಭಿಷೇಕದಿಂದ ತುಂಬಿಸು ಅಪ್ಪ. ಒಂದೊಂದು ರಾಷ್ಟ್ರವನ್ನು ಬದಲಾಯಿಸು, ಒಂದೊಂದು ಜಿಲ್ಲೆಯನ್ನು ಬದಲಾಯಿಸು, ಒಂದೊಂದು ಮಂಡಲವನ್ನು ಬದಲಾಯಿಸು. ನಿನ್ನ ಕರೆಗಳಿಗೆ ಒಪ್ಪಿಸಿಕೊಳ್ಳುತ್ತೇವೆ. ನೀವೇ ಸಮಸ್ತ ಮಹಿಮೆ, ಘನತೆ, ಪ್ರಭಾವಗಳು ಯೇಸು ಕ್ರಿಸ್ತ ನಾಮದಲ್ಲಿ ಚೆಲ್ಲಿಸ್ತಾ ಇದ್ದೇವೆ ತಂದೆ. ಆಮೆನ್.